ಕಾನ್ಫಿಡೆಂಟ್ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣ ತನಿಖೆ ಚುರುಕುಗೊಳಿಸಿದ್ದ ಎಸ್ಐಟಿ ಅಧಿಕಾರಿಗಳು ಸೂಸೈಡ್ಗೆ ನಿಖರ ಕಾರಣ ಏನು ಎನ್ನುವಂಥ ಬಗ್ಗೆ ತನಿಖೆ ಚುರುಕು ಎಲ್ಲಾ ಆಯಾಮಗಳಲ್ಲಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹಲವಾರು ಊಹಾಪೋಹಗಳು ಓಡಾಡ್ತಾ ಇದೆ. ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಯಾರ್ಯಾರೋ ಕೊಡ್ತಾರೆ. ಅದರಲ್ಲೂ ಕೂಡ ಚಂದ್ರಚೂಡ್ ಅವರು ಕೂಡ ಮಾತನಾಡಿದಂಥ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳನ್ನು ಇಲ್ಲಿ ಹುಟ್ಟು ಹಾಕಲಾಯಿತು. ಹಾಗಾಗಿ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದು ಕಡೆ ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಸದ್ಯಕ್ಕೆ ಇಲ್ಲಿ ಏನೇನೆಲ್ಲ ಆಯಿತು, ಐಟಿ ಅಧಿಕಾರಿಗಳು ಅಷ್ಟರ ಮಟ್ಟಿಗೆ ಇವರಿಗೆ ಕಿರುಕುಳ ಕೊಟ್ಟರೆ. ಯಾಕಂತ ಹೇಳಿದ್ರೆ ಬಾಬು ಹೇಳ್ತಾರೆ ಈ ಸಂದರ್ಭದಲ್ಲಿ ಏನೇನೆಲ್ಲ ಆಗಿರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಎಸ್ಐಟಿ ಅಧಿಕಾರಿಗಳು ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅವರ ಫೋನ್ ಆಗಿರ್ಬೋದು, ರೀಸೆಂಟ್ ಅಪ್ಡೇಟ್ಸ್ಗಳಾಗಿರ್ಬೋದು, ಅವರ ಮನೆಯವರ ಜೊತೆಯಲ್ಲಿ ಎನ್ಕ್ವೈರಿ ಮಾಡೋದ್ರ ಜೊತೆಯಲ್ಲಿ ಐಟಿ ಅಧಿಕಾರಿಗಳನ್ನು ಕೂಡ ಹಲವಾರು ಪ್ರಶ್ನೆಗಳನ್ನು ಸಿದ್ಧಪಡಿಸಿಕೊಂಡಿದ್ದಾರೆ. ಸೂಸೈಡ್ಗೆ ನಿಖರ ಕಾರಣ ಏನು, ಮೊದಲಿಗೆ ನೀವು ಅವರು ಇದ್ದಂಥ ಜಾಗ ಯಾವುದು, ಅಲ್ಲಿಗೆ ನೀವು ಹೇಗೆ ಕರೆಸ್ಕೊಂಡ್ರಿ, ಏನಕ್ಕಾಗಿ ಬಂದ್ರಿ, ಯಾವ ಪ್ರಶ್ನೆಯನ್ನ ಕೇಳಿದ್ರಿ, ಯಾಕೆ ಅವರು ಪ್ರತ್ಯೇಕ ರೂಮ್ಗೆ ಹೋದ್ರು, ನೀವು ಮಾತನಾಡಿದಂತಹ ಸಂದರ್ಭದಲ್ಲೇ ಹೋದ್ರಾ, ಅಥವಾ ನೀವು ಏನು ತರೋದಕ್ಕೆ ಹೇಳಿದ್ರಿ, ಅವ್ರ ಫೈಲ್ ತೊಗೊಂಬರ್ತೀನಿ ಅಂತ ಹೋದ್ರೆ, ಹೀಗೆ ಹಲವಾರು ವಿಚಾರದಲ್ಲಿ ಒಂದು ಕಡೆ ತನಿಖೆ ನಡೀತಾ ಇದೆ. ಹಾಗಾದರೆ ಇಲ್ಲಿ ಏನೆಲ್ಲ ಆಯಾಮಗಳಿರ್ಬೋದು, ಆ ಎಲ್ಲ ಆಯಾಮಗಳಲ್ಲೂ ಕೂಡ ಒಂದು ಕಡೆ ಎಸ್ಐಟಿ ತನಿಖೆಯನ್ನು ಆರಂಭಿಸಿದೆ. ಯಾಕಂತ ಹೇಳಿದ್ರೆ ಇದು ಬಹಳಷ್ಟು ಚಿಕ್ಕ ವಿಚಾರ ಅಲ್ಲ. ಇದೇ ವಿಚಾರವನ್ನು ಮುಂದಿಟ್ಕೊಂಡು ಈಗ ಸಿದ್ಧಾರ್ಥ್ ಅವರ ಪ್ರಕರಣ ಕೂಡ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಅವ್ರಿಗೂ ಕೂಡ ಇದೇ ರೀತಿಯಾಗಿ ದಾಳಿಯನ್ನು ನಡೆಸಿ ಬೇಜಾರಾಗಿ ಆತ್ಮಹತ್ಯೆಯ ಹಾದಿಯನ್ನು ಹಿಡಿದ್ರು. ಪ್ರತಿ ಉದ್ಯಮಿಗಳಿಗೂ ಇದೇ ರೀತಿ ಮಾಡಿಬಿಟ್ರೆ ಉದ್ಯಮಿಗಳೆಲ್ಲ ಮುಂದೆ ಎಂಥ ನಿರ್ಧಾರವನ್ನು ತೆಗೆದುಕೊಳ್ಳಬಹುದೋ ಎನ್ನುವಂಥ ಪ್ರಶ್ನೆ ಇಲ್ಲಿ ಬಂದು ಒದಗ್ತಾ ಇದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣವನ್ನು ತನಿಖೆಯನ್ನು ವಹಿಸಲಾಗಿದೆ. ಹಾಗಾಗಿ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಮತ್ತಷ್ಟು ಚುರುಕು ಮಾಡಿದ್ದಾರೆ.